ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಬಿತ್ತಿದಂತೆ ಬೆಳೆ ಸುಳ್ಳಲ್ಲ. ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ನಾವು ಸದ್ಯ ಏನಾಗಿರುವೆವೋ ಅದು ನಮ್ಮ ಯೋಚನೆಯ ಫಲ. ಯೋಚನೆಗಳೇ ಈಗಿನ ನಮ್ಮ ಸ್ಥಿತಿಗೆ ತಳಹದಿ. ನಡೆ ನುಡಿಯಲ್ಲಿ ನಮ್ಮ ಯೋಚನೆ ಒಳ್ಳೆಯದಾಗಿದ್ದರೆ ನೆರಳಿನಂತೆ ಸುಖವು ಹಿಂಬಾಲಿಸುತ್ತದೆ. ನಮ್ಮ ಯೋಚನೆ ಕೆಟ್ಟದ್ದಾದರೆ ದುಃಖವು ಬೆಂಬತ್ತಿ ಬರುತ್ತದೆ ಎಂದು ಗೌತಮ ಬುದ್ಧ ಹೇಳಿದ್ದಾರೆ. ಕರ್ಮವು ವ್ಯಕ್ತಿಯ ಮಾನಸಿಕ ಸ್ತರದಲ್ಲಷ್ಟೇ ಮೊದಲು ಕೆಲಸ ಮಾಡಲಾರಂಭಿಸುತ್ತದೆ. ವ್ಯಕ್ತಿಯ ದೈಹಿಕ ಹಾಗೂ ಭೌತಿಕ ಸನ್ನಿವೇಶಗಳು ಈ ನಿಟ್ಟಿನಲ್ಲಿ ನೆರವಾಗಿ ಆತನ ವ್ಯಕ್ತಿತ್ವದ ಪರಿಪೂರ್ಣತೆಗೆ ಅನುವು ಮಾಡಿಕೊಡುತ್ತದೆ ಎಂದು ಎಡ್ಗರ್ಡ್ ಕೇಸಿ ಹೇಳಿದ್ದಾರೆ. ಪ್ರತಿಯೊಂದು ಕಾರ್ಯಕ್ಕೂ ಕಾರಣ ಇರುವಂತೆ ನಮ್ಮ ಸದ್ಯದ ಸ್ಥಿತಿಗೆ ನಮ್ಮ ಹಿಂದಿನ ಕರ್ಮಗಳೇ ಕಾರಣವಾದರೆ ನಮ್ಮ ಇಂದಿನ ಕರ್ಮಗಳೇ ನಾಳಿನ ಸ್ಥಿತಿಯ ರೂವಾರಿಗಳು. ರೇಷ್ಮೆ ಹುಳು ತಾನೇ ತನ್ನ ಸುತ್ತ ಕೋಶವನ್ನು ನಿರ್ಮಿಸಿಕೊಂಡು ಬಂದಿಯಾದಂತೆ ನಮ್ಮ ಸಂಸ್ಕಾರಗಳ ಜಾಲವನ್ನು ನಾವೇ ನಮ್ಮ ಸುತ್ತ ಹೆಣೆದು ಅದರಿಂದ ಪಾರಾಗಲು ಸಾಧ್ಯವಾಗದೆ ಹೆಣಗಾಡುತ್ತಿದ್ದೇವೆ. ಕರ್ಮದ ಚಕ್ರ ಚಾಲನೆ ಮಾಡಿದ ನಾವೇ ಅದರ ಅಡಿಬಿದ್ದು ವಿಲಿವಿಲಿ ಒದ್ದಾಡುತ್ತಿದ್ದೇವೆ. ಆದರೆ ಒಂದು ಮಾತು, ನಮ್ಮ ಅಧೋಗತಿ ಮಾತ್ರವಲ್ಲ, ಉನ್ನತಿಯೂ ಕರ್ಮದಿಂದಲೇ ಸಾಧ್ಯ. ಹೌದು, ಮಾನವನ ಸ್ವಾತಂತ್ರ್ಯದ ಸಮರ್ಥ ಅಭಿವ್ಯಕ್ತಿಯೇ ಕರ್ಮ ಎಂದು ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಮುಂದಿನ ವಿಷಯ ಅಕ್ಷರಶಃ ನಿಜ. ಮುಳ್ಳಿನ ಗಿಡದ ಬೀಜವನ್ನು ಬಿತ್ತಿ ಗುಲಾಬಿ ಹೂವನ್ನು ನಿರೀಕ್ಷಿಸುವುದು ಎಂದಾದರೂ ಸಾಧ್ಯವೇ? ಖಂಡಿತ ಇಲ್ಲ. ಆಲದ ಮರದ ಬೀಜದಿಂದ ಆಲದ ಮರವೇ ಮೊಳಕೆಯೊಡೆದೀತೇ ಹೊರತು ಮಾವಿನ ಗಿಡವಲ್ಲ. ಪ್ರಕೃತಿಯ ಈ ನಿಯಮವೇ ನಮ್ಮ ಬದುಕಿಗೂ ಅನ್ವಯವಾಗುತ್ತದೆ. ನಮ್ಮ ಜೀವನ ನಮ್ಮ ಜನ್ಮದ ಇತಿಹಾಸದಲ್ಲಿ ಒಂದು ಘಟ್ಟ ಅಷ್ಟೇ. ದೂರದ ಪ್ರಯಾಣದಲ್ಲಿ ಇರುವಾಗ ಊಟ ತಿಂಡಿಗೆಂದು ಕೆಲಕಾಲ ಅನುಕೂಲ ಇರುವ ಊರಿನಲ್ಲಿ ಬಸ್ಸು ನಿಲ್ಲುವುದಿಲ್ಲವೇ? ಅದೇ ರೀತಿಯಲ್ಲಿ ನಮ್ಮ ಆತ್ಮದ ಯಾತ್ರೆಯಲ್ಲಿ ಈ ಪ್ರಸ್ತುತ ಜನ್ಮದ ವಿಚಾರ. ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ನಾವು ಈ ಜನ್ಮದಲ್ಲಿ ಫಲ ಉಣ್ಣಲೇಬೇಕು ಎನ್ನುವುದು ಸನಾತನ ಹಿಂದೂ ಧರ್ಮದ ಕರ್ಮ ನಿಯಮ ಸಾರುವ ಸತ್ಯ. ಇತರ ಧರ್ಮೀಯರು ಈ ಕರ್ಮ ನಿಯಮವನ್ನು ಒಪ್ಪುವುದಿಲ್ಲ. ಅವರ ಪ್ರಕಾರ ಮನುಷ್ಯನ ಹುಟ್ಟು ಸಾವುಗಳ ನಡುವಣ ಈ ಬದುಕು ಪೂರ್ವಯೋಜಿತ ಅಲ್ಲ, ಕೇವಲ ಆಕಸ್ಮಿಕ. ಆದರೆ ಪ್ರತಿಯೊಂದು ಕಾರ್ಯಕ್ಕೆ ಹೇಗೆ ಕಾರಣವೊಂದು ಇರಲೇಬೇಕೋ ಇರುವುದೋ ಅದೇ ರೀತಿ ನಮ್ಮ ಈ ಬದುಕಿಗೂ ನಿರ್ದಿಷ್ಟ ಕಾರಣವೊಂದು ಇದ್ದೇ ತೀರಬೇಕು. ಇದೆ. ಈ ನಿಟ್ಟಿನಲ್ಲಿ ಹಲವು ಸಾಕ್ಷ್ಯಾಧಾರಗಳನ್ನು ಒದಗಿಸಬಹುದಾದರೂ ಪುನರ್ಜನ್ಮವನ್ನು ಒಪ್ಪದ ಕ್ರೈಸ್ತ ಮತದಲ್ಲಿ ಜನಿಸಿ ಜನ್ಮಾಂತರದ ಹಿನ್ನೆಲೆಯ ವಿವರಗಳನ್ನೆಲ್ಲ ಬಿತ್ತರಿಸಿದ ಇದೇ ವಿಜ್ಞಾನ ಯುಗದಲ್ಲಿ ಅಮೆರಿಕಾದಲ್ಲಿ ಬಾಳಿ ಬದುಕಿದ ಎಡ್ಗರ್ಡ್ ಕೇಸಿಯ ಬಗ್ಗೆ ಮಾತ್ರವೇ ನಾನು ಇಲ್ಲಿ ಪ್ರಸ್ತಾಪಿಸಿದ್ದೇನೆ. ಮುಂದಿನ ವಿಷಯ ಸದ್ದಿಲ್ಲದೆ ಸಿಡಿದ ಸುದ್ದಿ. ಅತೀಂದ್ರಿಯ ಅನುಭವಗಳ ಅದ್ಭುತ ದಾಖಲೆಗಳು. ಎಕ್ಸರೇ ದೃಷ್ಟಿಯ ಎಡ್ಗರ್ಡ್ ಕೇಸಿ. ವರ್ಜೀನಿಯಾ ಬೀಚಿನ ಸುಪ್ತ ನಿದ್ರೆಯ ಪ್ರವಾದಿ ಡಾಕ್ಟರ್. ಪುರಾತನ ತತ್ವಗಳು ನೂತನ ದ್ರಷ್ಟಾರನ ಅನುಭವದ ಮೂಸೆಯಲ್ಲಿ. ಜಗತ್ತಿನ ಬದುಕನ್ನೇ ಬದಲಿಸುವಂಥ ದಿವ್ಯ ದೃಷ್ಟಿ. ಸಂಸ್ಕೃತ ಭಾಷೆಯನ್ನು ಕೇಳಿಯೇ ಅರಿಯದ ವ್ಯಕ್ತಿ ಸುಪ್ತ ನಿದ್ರೆಯಲ್ಲಿ ಸಂಸ್ಕೃತ ಶಬ್ದವನ್ನು ಉಪಯೋಗಿಸಿದ. ಜನ್ಮಾಂತರ ಮತ್ತು ಕರ್ಮಗಳನ್ನು ಕುರಿತು ಪಶ್ಚಿಮದ ಕ್ರೈಸ್ತ ದ್ರಷ್ಟಾರನ ಅಭೂತಪೂರ್ವ ಅನುಭವಗಳು. ಮೇಲಿನ ವಿವಿಧ ಹೇಳಿಕೆಗಳು ಎಡ್ಗರ್ಡ್ ಕೇಸಿಯ ಅತೀಂದ್ರಿಯ ಶಕ್ತಿಯನ್ನು ಪರಿಚಯ ಮಾಡಿಕೊಡಲು ಅಮೆರಿಕಾದ ವಿವಿಧ ನಿಯತಕಾಲಿಕೆಗಳಲ್ಲಿ ಆಗಿಂದಾಗ್ಗೆ ಪ್ರಕಟವಾದ ಕೆಲವು ಲೇಖನಗಳ ಶಿರೋನಾಮೆಗಳು. 1900 ಅಕ್ಟೋಬರ್ 19 ನ್ಯೂಯಾರ್ಕ್ ಟೈಮ್ಸ್ ತನ್ನ ಭಾನುವಾರದ ಸಾಹಿತ್ಯ ವಿಭಾಗದಲ್ಲಿ
ಒಂದು ವಿಸ್ಮಯಕಾರಕ ವರದಿಯನ್ನು ಪ್ರಕಟಿಸಿತು. ಸುಪ್ತ ನಿದ್ರೆಗೆ ಒಳಪಟ್ಟಾಗ ಡಾಕ್ಟರ್ ಆಗುವ ಎಡ್ಗರ್ಡ್ ಕೇಸಿಯ ಸಾಮರ್ಥ್ಯ ದೇಶದ ವೈದ್ಯರುಗಳನ್ನು ವಿಸ್ಮಯಗೊಳಿಸಿದ ಅಪೂರ್ವ ಶಕ್ತಿ. ಮುಂದಿನ ವಿವರಣೆ ಹೀಗಿತ್ತು: ದೇಶದ ಪ್ರಖ್ಯಾತ ಡಾಕ್ಟರ್ಗಳು ಎಡ್ಗರ್ಡ್ ಕೇಸಿಗೆ ಸಿದ್ಧಿಸಿವೆ ಎಂದು ಹೇಳಲಾದ ಅದ್ಭುತ ಶಕ್ತಿಯ ಬಗೆಗೆ ಆಸಕ್ತರಾಗಿದ್ದಾರೆ. ವೈದ್ಯಕೀಯ ಶಾಸ್ತ್ರದ ಅಲ್ಪ ಸ್ವಲ್ಪ ತಿಳುವಳಿಕೆಯೂ ಇಲ್ಲದಿದ್ದರೂ ಸುಪ್ತ ನಿದ್ರಾಸ್ಥಿತಿಯಲ್ಲಿ ಆತ ಅತ್ಯಂತ ಭೀಕರ ಮಾರಕ ರೋಗಗಳ ಕಾರಣವನ್ನು ಕಂಡುಹಿಡಿದು ಔಷಧಗಳನ್ನು ಸೂಚಿಸಿದ್ದಾನೆ. ವ್ಯಕ್ತಿಯ ಹೆಸರು, ಊರು, ವಿಳಾಸಗಳನ್ನು ಕೊಟ್ಟರೆ ಸಾಕು, ಸಂಬಂಧಪಟ್ಟ ವ್ಯಕ್ತಿ ನೆರೆಯ ಕೋಣೆಯಲ್ಲೇ ಇರಬಹುದು ಅಥವಾ ಸಹಸ್ರಾರು ಮೈಲು ದೂರದ ಯಾವುದೋ ರಾಷ್ಟ್ರದಲ್ಲಿ ಇರಬಹುದು. ಸುಪ್ತ ನಿದ್ರೆಯ ಆಳದ ಸ್ತರಗಳಿಂದ ಕೇಸಿಯ ಅತೀಂದ್ರಿಯ ದೃಷ್ಟಿಗೆ ಎಲ್ಲವೂ ಗೋಚರವಾಗುತ್ತಿತ್ತು. ಸುಪ್ತ ನಿದ್ರೆಯಲ್ಲಿ ಇದ್ದುಕೊಂಡೇ ಆತ ಮಾತನಾಡಲು ತೊಡಗುತ್ತಿದ್ದ, ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದ್ದ. ತಾನು ಕೇಳಿ ಕಂಡರಿಯದ ಊರಿನ ಪ್ರಾಕೃತಿಕ ಸೌಂದರ್ಯ, ತತ್ಕಾಲದ ಹವೆ, ಸೂಚಿಸಲ್ಪಟ್ಟ ವ್ಯಕ್ತಿಯ ವೇಷಭೂಷಣ, ಒಳ ಹೊರಗುಗಳನ್ನು ಪ್ರತ್ಯಕ್ಷವಾಗಿ ಕಂಡಂತೆ ವಿವರಿಸುತ್ತಿದ್ದ. ಮುಂದಿನ ವಿಷಯ: ಯೇಸು ಭಕ್ತ ಕೇಸಿ. ಕೇಸಿ ಹುಟ್ಟಿದ್ದು 1877 ಇಸವಿಯ ಮಾರ್ಚ್ 18ರಂದು ಸಂಯುಕ್ತ ಸಂಸ್ಥಾನದ ಕೆಂಟುಕಿಯ ಹಾಪ್ಕಿನ್ಸ್ ವಿಲ್ಲೆಯಲ್ಲಿ. ಅವನ ತಂದೆ ತಾಯಿಗಳು ನಿರಕ್ಷರಿಗಳಾದ ರೈತರು. ಕೇಸಿ ಹಳ್ಳಿಯ ಶಾಲೆಯಲ್ಲಿ 9ನೇ ತರಗತಿಯವರೆಗೆ ಓದಿದ್ದ ಅಷ್ಟೆ. ಬೈಬಲನ್ನು ಹಲವು ಬಾರಿ ಓದಿದ ಆತ ಕೇವಲ ಕ್ರೈಸ್ತ ಮತೀಯ ಮಾತ್ರವಲ್ಲ, ಯೇಸು ಕ್ರಿಸ್ತನ ಭಕ್ತನೂ ಆಗಿದ್ದ. ಅವನಿಗೆ ತಾನೊಬ್ಬ ಧರ್ಮೋಪದೇಶಕನಾಗಬೇಕೆಂಬ ಹಂಬಲವಿತ್ತು. ರೋಗದಿಂದ ನರಳುತ್ತಿದ್ದ ದುಃಖ ತಪ್ತರಾದ ಜನರಿಗೆ ಸಹಾಯ ಮಾಡಬೇಕೆಂಬ ತೀವ್ರವಾದ ಆಕಾಂಕ್ಷೆಯೂ ಇತ್ತು. ಅವನಿಗೆ ಹೆಚ್ಚು ಓದಲು ಅವಕಾಶವಾಗದೆ ಧರ್ಮೋಪದೇಶಕನಾಗುವ ಹಂಬಲವನ್ನು ಆತ ಕೈಬಿಡಬೇಕಾಯಿತು. ಆದರೆ ಆತನಿಗೆ ಹಳ್ಳಿಯ ಹೊಲದ ಬದುಕು ಹಿಡಿಸಲಿಲ್ಲ. ಹಾಗಾಗಿ ಪಟ್ಟಣ ಸೇರಿದ. ಪುಸ್ತಕದ ಅಂಗಡಿಯಲ್ಲಿ ಕೆಲಸಗಾರನಾದ. ಅವನ 21ನೇ ವರ್ಷ ವಯಸ್ಸಿನಲ್ಲಿ ಅವನ ಬದುಕಿನ ದಿಕ್ಕನ್ನೇ ಬದಲಿಸಿದ ಒಂದು ವಿಚಿತ್ರ ಘಟನೆ ನಡೆಯಿತು. ಲೆರಿಂಜೈಟಿಸ್ ಎನ್ನುವ ಒಂದು ಜಾತಿಯ ಗಂಟಲು ಬೇನೆಗೆ ತುತ್ತಾಗಿ ಆತ ಸಂಪೂರ್ಣವಾಗಿ ತನ್ನ ಧ್ವನಿಯನ್ನು ಕಳೆದುಕೊಂಡ. ಎಲ್ಲ ವಿಧವಾದ ವೈದ್ಯಕೀಯ ಚಿಕಿತ್ಸೆಗಳು ವ್ಯರ್ಥವಾದವು. ಮಾತೇ ಹೊರಡದ ತನ್ನ ದುಸ್ಥಿತಿಯಿಂದ ವ್ಯಥಿತನಾಗಿ ಕೇಸಿ ಊರಿಗೆ ಮರಳಿದ. ಜೀವನೋಪಾಯಕ್ಕಾಗಿ ಉದ್ಯೋಗದ ಬೇಟೆಯಲ್ಲಿ 1 ವರ್ಷವನ್ನು ಕಳೆದ. ಕಟ್ಟ ಕಡೆಗೆ ಕಂಠಶೋಷಣೆ ಇರದ ಫೋಟೋಗ್ರಾಫರ್ ಆಗಲು ನಿಶ್ಚಯಿಸಿದ. ಅದೇ ವೇಳೆಗೆ ಹಾರ್ಟ್ ಎಂಬ ಯಕ್ಷಿಣಿಗಾರ ಆ ಊರಿಗೆ ಬಂದ. ಆತ ಸುಪ್ತ್ಯಾವಾಹನೆಯಲ್ಲಿ ಪಳಗಿದ್ದು ಕೆಲವು ರೋಗ ನಿಧಾನಕ್ಕೂ ಅದನ್ನು ಬಳಸಿ ಹೆಸರುವಾಸಿಯಾಗಿದ್ದ. ಕೇಸಿಯ ದುಸ್ಥಿತಿ ಆತನ ಕಿವಿಗೂ ಮುಟ್ಟಿತು. ಕೇಸಿಯನ್ನು ಸುಪ್ತ ನಿದ್ರೆಗೆ ಒಳಪಡಿಸಿ ಸೂಚನೆಗಳನ್ನಿತ್ತು ಪರೀಕ್ಷಿಸಿದ. ಏನಾಶ್ಚರ್ಯ! ಸುಪ್ತ ನಿದ್ರೆಯಲ್ಲಿರುವಾಗ ಕೇಸಿ ಸಲೀಸಾಗಿ ಮಾತನಾಡಿದ. ಆದರೆ ಸುಪ್ತ ನಿದ್ರೆಯಿಂದ ಎಚ್ಚೆತ್ತ ಮೇಲೆ ಪುನಃ ಯಥಾಸ್ಥಿತಿ. ಕಾರ್ಯಕ್ರಮಗಳ ಒತ್ತಡದಿಂದಾಗಿ ಹಾರ್ಟ್ಗೆ ಇನ್ನೂ ಹೆಚ್ಚು ಪರೀಕ್ಷೆಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಲೈನ್ ಎಂಬ ಆಸ್ಟಿಯೋಪತಿಜ್ಞ ಸಂಮೋಹಿನಿ ವಿದ್ಯೆಯಿಂದ ಈ ಬಗ್ಗೆ ಇನ್ನಷ್ಟು ತಿಳಿಯಲು ಮುಂದಾದ. ಅದರಿಂದಾಗಿ ಕೇಸಿಯ ರೋಗ ನಿವಾರಣೆ ಆಗುವುದರ ಜೊತೆಗೆ ಆತನ ಮಹಿಮೆಯ ಹೊಸ ಅಧ್ಯಾಯಕ್ಕೆ ನಾಂದಿಯಾಯಿತು. ಮುಂದಿನ ವಿಷಯ: ವೈದ್ಯನಾಗಿ ವರ ನೀಡಿದ. ರೋಗದ ಕಾರಣವನ್ನು, ಅದರ ಚಿಕಿತ್ಸಾ ವಿಧಾನವನ್ನು ಸುಪ್ತ ನಿದ್ರೆಯಲ್ಲಿರುವಾಗ ಕೇಸಿಯ ಬಾಯಿಯಿಂದಲೇ ಹೇಳಿಸಬೇಕೆಂಬುದು ಲೈನ್ ಮಾಡಿಕೊಂಡ ಪ್ರಯೋಗದ ಯೋಜನೆ. ಅದರಂತೆ ಕೇಸಿಯು ಸುಪ್ತ ನಿದ್ರೆಗೆ ಹೋದಾಗ ಲೈನ್ ಸೂಚನೆ ಇತ್ತ. ಕೇಸಿಯು ಸೂಚನೆಯನ್ನನುಸರಿಸಿ ಸಹಜ ಧ್ವನಿಯಲ್ಲಿ ಮಾತನಾಡಿದ. ಹೌದು, ದೈಹಿಕ ದೌರ್ಬಲ್ಯದಿಂದಾಗಿ ಧ್ವನಿ ತಂತುಗಳ ಸ್ನಾಯುಗಳು ತೀರ ಶಕ್ತಿಹೀನವಾಗಿ ನರಗಳ ಒತ್ತಡಕ್ಕೆ ಒಳಗಾಗಿವೆ. ಆದುದರಿಂದ ಮಾತನಾಡಲು ಆಗುತ್ತಿಲ್ಲ.
ತೊಂದರೆಗೊಳಗಾದ ಭಾಗಕ್ಕೆ ರಕ್ತ ಪ್ರವಾಹ ಹೆಚ್ಚುವಂತೆ ಸೂಚನೆ ಕೊಡಿ ಎಂದು ಸುಪ್ತ ನಿದ್ರೆಯಲ್ಲಿರುವಾಗಲೇ ಕೇಸಿ ಹೇಳಿದ. ಕೇಸಿ ಆ ಸ್ಥಿತಿಯಲ್ಲಿದ್ದಾಗ ತಿಳಿಸಿದಂತೆಯೇ ಲೈನ್ ಸೂಚನೆಗಳನ್ನು ಕೊಟ್ಟ. ಲೈನ್ ಸೂಚನೆಗಳನ್ನು ಕೊಡುತ್ತಿದ್ದಂತೆ ರಕ್ತವು ಕೇಸಿಯ ದೇಹದ ಮೇಲ್ಭಾಗಕ್ಕೆ ಪ್ರವಹಿಸಲಾರಂಭಿಸಿ ಕೇಸಿಯ ಎದೆ ಮತ್ತು ಕಂಠ ಪ್ರದೇಶ ಕ್ರಮವಾಗಿ ನೇರಳೆ ಗುಲಾಬಿ ಬಳಿಕ ಅಚ್ಚ ಕೆಂಪು ಬಣ್ಣಕ್ಕೆ ತಿರುಗಿತು. 20 ನಿಮಿಷಗಳ ನಂತರ ಮಲಗಿದ್ದ ಕೇಸಿ ತನ್ನ ಕಂಠವನ್ನು ಸರಿಪಡಿಸಿಕೊಂಡು, ಈಗ ಸರಿಹೋಗಿದೆ, ಧ್ವನಿ ಸಹಜವಾಗಿದೆ, ಈಗ ರಕ್ತ ಪ್ರವಾಹ ಮೊದಲಿನಂತಾಗಲಿ ಮತ್ತು ಸುಪ್ತ ನಿದ್ರೆಯಿಂದ ಏಳುವಂತಾಗಲಿ ಎಂಬ ಸಲಹೆಯನ್ನು ನೀಡು ಎಂದ. ಲೈನ್ ಕೇಸಿಯ ನಿರ್ದೇಶನದಂತೆಯೇ ನಡೆದುಕೊಂಡ. ಕೇಸಿ ಎದ್ದು 1 ವರ್ಷದ ನರಳಾಟದ ನಂತರ ಮೊಟ್ಟ ಮೊದಲು ಸಹಜವಾಗಿ ಮಾತನಾಡಿದ. ಮುಂದಿನ ಕೆಲವು ತಿಂಗಳುಗಳಲ್ಲೇ ರೋಗ ಮರುಕಳಿಸಿದರೂ ಲೈನ್ ಹಿಂದಿನಂತೆ ಸಲಹೆಗಳನ್ನಿತ್ತು ಅವನ ಧ್ವನಿ ಪೂರ್ವಸ್ಥಿತಿಗೆ ಬರುವಂತೆ ಮಾಡಿದ. ಮುಂದಿನ ವಿಷಯ ಸಮರ್ಥ ಪತ್ತೇದಾರ. ಕೇಸಿ ಸುಪ್ತ ನಿದ್ರೆಯಲ್ಲಿ ತನ್ನ ದೇಹವನ್ನು ತಾನೇ ಕಂಡು ಅದರ ಸ್ಥಿತಿಯನ್ನು ಅಷ್ಟೊಂದು ಸ್ಪಷ್ಟವಾಗಿ ಹೇಳಬಲ್ಲವನಾದರೆ ಇತರರ ದೇಹದ ರಚನೆಯ ಬಗೆಗೂ ಹೇಳಬಲ್ಲನೆ ಎಂಬುದು ಲೈನ್ನ ಕುತೂಹಲವಾಗಿತ್ತು. ಸಂಮೋಹಿನಿ ವಿದ್ಯೆಯ ಇತಿಹಾಸವನ್ನೆಲ್ಲ ಬಲ್ಲ ಲೈನ್ ಫ್ರಾನ್ಸಿನಲ್ಲಿ ಮೆಸ್ಮರನ ಉತ್ತರಾಧಿಕಾರಿಯೊಬ್ಬನ ಈ ತೆರನ ಪ್ರಯೋಗಗಳನ್ನು ಕುರಿತು ಓದಿದ್ದ. ಹಾಗಾಗಿ ಈ ವಿಷಯದ ಬಗ್ಗೆ ಪ್ರಯೋಗ ಮಾಡಲು ಆತ ಮುಂದಾದ. ಬಹಳ ದಿವಸಗಳಿಂದ ಹೊಟ್ಟೆ ನೋವಿನಿಂದ ನರಳುತ್ತಿದ್ದ ಆತ ತನ್ನ ಚಿಕಿತ್ಸೆಯ ವಿಚಾರವಾಗಿಯೇ ತಿಳಿಯಲು ಪ್ರಯತ್ನಿಸಿದ. ಅಲ್ಲೂ ಆಶ್ಚರ್ಯ ಕಾದಿತ್ತು. ಕೇಸಿಯು ಸುಪ್ತ ಸ್ಥಿತಿಯಲ್ಲಿ ಲೈನ್ನ ದೇಹದ ಒಳ ರಚನೆಯನ್ನು ವಿಶದವಾಗಿ ನಿರೂಪಿಸಿದ್ದು ಅಲ್ಲದೆ ಹಿಂದೆ ಯಾವ ವೈದ್ಯರೂ ಹೇಳಿರದ ಔಷಧ, ಆಹಾರ ಮತ್ತು ವ್ಯಾಯಾಮದ ಚಿಕಿತ್ಸಾ ವಿಧಾನಗಳನ್ನು ಸುಪ್ತ ನಿದ್ರೆಯಲ್ಲಿದ್ದುಕೊಂಡೇ ಸ್ಪಷ್ಟವಾಗಿ ತಿಳಿಸಿದ. ಕೇಸಿ ಸೂಚಿಸಿದ ವಿಧಿವಿಧಾನಗಳನ್ನು ಅನುಸರಿಸಿ 3 ವಾರಗಳಲ್ಲೇ ಲೈನ್ನ ಆರೋಗ್ಯ ಸುಧಾರಿಸಿತು. ರೋಗ ನಿವಾರಣೆಯ ಕೇಸಿಯ ಈ ಅದ್ಭುತ ಶಕ್ತಿ ಬೇಗ ಬೆಳಕಿಗೆ ಬಂತು. ಅಲ್ಲಿಯೇ ಸಮೀಪದ ಸೆಲ್ಮಾ ಎಂಬಲ್ಲಿನ ಅಲ್ಬಾಮಾ ಎಂಬಾಕೆ ಒಮ್ಮಿಂದೊಮ್ಮೆಗೆ ಬುದ್ಧಿಭ್ರಮಣೆಗೊಂಡವಳಂತೆ ವರ್ತಿಸತೊಡಗಿದಳು. ವೈದ್ಯರ ಚಿಕಿತ್ಸೆ ಫಲಕಾರಿಯಾಗದಾಗ ಸುದ್ದಿ ಕೇಸಿಗೆ ತಲುಪಿತು. ಆತ ಎಂದಿನಂತೆ ಉತ್ತರ ದಿಕ್ಕಿನ ಕಡೆ ತಲೆ ಇರಿಸಿ ಮಂಚದ ಮೇಲೆ ಮಲಗಿಕೊಂಡ. ದೀರ್ಘ ಶ್ವಾಸೋಚ್ಛ್ವಾಸಗೈಯುತ್ತಾ ಸುಪ್ತ ನಿದ್ರೆಗೆ ಒಳಗಾದ. ಆಗ ಅಲ್ಬಾಮಾಳ ದಾರುಣ ಸ್ಥಿತಿಯ ಬಗ್ಗೆ ಕೇಳಲಾಯಿತು. ಆಗ ಕೇಸಿಯ ಎಕ್ಸ್ರೇ ದೃಷ್ಟಿಗೆ ಜ್ಞಾನದಂತವೊಂದು ಬೆಳೆದು ಮೆದುಳಿಗೆ ಹೋಗುತ್ತಿರುವ ನರದ ಮೇಲೆ ಒತ್ತಡ ಬೀರುತ್ತಿರುವುದು ಗೋಚರಿಸಿತು. ಅದನ್ನು ಕಿತ್ತು ಹಾಕಿದರೆ ಅವರು ಸರಿಯಾಗುವಳು ಎಂದ. ಅವನ ಮಾತು ದಿಟವಾಯಿತು. ಶಸ್ತ್ರಚಿಕಿತ್ಸೆ ನಡೆಸಿ ಆ ಹಲ್ಲನ್ನು ಕಿತ್ತು ಹಾಕಿದ ನಂತರ ಆಕೆ ಸುಧಾರಿಸಿದಳು. ಇದರಿಂದ ಕೇಸಿಯ ಮಹಿಮೆಯ ಸುದ್ದಿ ದಿಕ್ಕೆಲ್ಲ ಹರಡಿತು. ಮುಂದಿನ ವಿಷಯ ಆಕಸ್ಮಿಕದ ಆಲಾಪವಲ್ಲ. ಕೇಸಿಗೆ ವೈದ್ಯಕೀಯ ಶಾಸ್ತ್ರದ ಗಂಧಗಾಳಿ ಇರದಿದ್ದರೂ ಸುಪ್ತ ನಿದ್ರೆಯಲ್ಲಿ ಆತ ವೈದ್ಯಕೀಯ ಭಾಷೆಯಲ್ಲೇ ಸುಲಲಿತವಾಗಿ ಮಾತನಾಡುತ್ತಿದ್ದ. ಎಚ್ಚೆತ್ತ ಮೇಲೆ ಕೇಸಿಯೇ ನಾನು ಹೀಗಿಂದೆನೆ ಎಂದು ಅಚ್ಚರಿಪಡುತ್ತಿದ್ದ. ವಿಶೇಷವೆಂದರೆ ಅನೇಕ ವರ್ಷಗಳಿಂದ ರೋಗ ಪೀಡಿತರಾದವರು ಅವನು ಸೂಚಿಸಿದ ಔಷಧೋಪಚಾರಗಳನ್ನು ಮಾಡಿ ಹೆಚ್ಚೆಂದರೆ 2-3 ತಿಂಗಳುಗಳಲ್ಲಿಯೇ ಗುಣಮುಖರಾಗುತ್ತಿದ್ದರು. ತಮಗೆ ಏನೂ ಪ್ರಯೋಜನವಾಗಲಿಲ್ಲ ಎನ್ನುವವರು ಅವನ ಸೂಚನೆಗಳನ್ನು ಸರಿಯಾಗಿ ಅನುಸರಿಸದವರೇ ಆಗಿದ್ದರು. ಇಂಥ ಆಶ್ಚರ್ಯಕರವಾದ 1-2 ಘಟನೆಗಳು ನಡೆದಿದ್ದರೆ ಅದನ್ನು ಆಕಸ್ಮಿಕ ಎನ್ನಬಹುದಿತ್ತು. ಆದರೆ ಕೇಸಿ 43 ವರ್ಷಗಳ ಕಾಲ ಅಸಂಖ್ಯ ಜನರಿಗೆ ತನ್ನ ಅತೀಂದ್ರಿಯ ಶಕ್ತಿಯ ನೆರವಿನಿಂದ ಸಲಹೆಗಳನ್ನು ನೀಡಿದ. ವಿವಿಧ ಸಂದರ್ಭಗಳಲ್ಲಿ ಆತ ವಿಭಿನ್ನ ವ್ಯಕ್ತಿಗಳಿಗೆ ನೀಡಿದ ಸುಮಾರು 30,000 ಸಲಹೆಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ.
ಸುಮಾರು 90,000 ಪುಟಗಳಷ್ಟು ಟೈಪ್ ಮಾಡಲ್ಪಟ್ಟ ಸಾಮಗ್ರಿಗಳಿವೆ. ಅಮೆರಿಕಾದ 21 ನಗರಗಳಿಂದ ಸುಮಾರು 37 ಅಧ್ಯಯನ ತಂಡಗಳು ಆತನ ಹೇಳಿಕೆಗಳನ್ನು ಪರಿಶೀಲನೆ ಮಾಡಿ ಸಂಶೋಧನೆ ನಡೆಸುತ್ತಿವೆ. ಅವನ ಸಲಹೆಗಳನ್ನು, ಅವುಗಳಿಂದ ಉಪಕೃತರಾದವರ ಅಭಿಪ್ರಾಯಗಳನ್ನು ವಿಶದವಾಗಿ ಅಧ್ಯಯನ ಮಾಡಿ ಗೀನಾ ಸೆರ್ಮಿನಾರ ಎಂಬ ಪ್ರಸಿದ್ಧ ಮನೋವಿಜ್ಞಾನಿಯೊಬ್ಬರು ಮೆನಿ ಮ್ಯಾನ್ಷನ್ಸ್, ಮೆನಿ ಲೈಫ್ಸ್ ಆ್ಯಂಡ್ ಮೆನಿ ಲವ್ಸ್, ದ ವರ್ಲ್ಡ್ ವಿತಿನ್ ಎನ್ನುವ 3 ಸುಂದರ ಗ್ರಂಥಗಳನ್ನು ಬರೆದಿದ್ದಾರೆ. 1951ನೇ ಇಸವಿಯಲ್ಲಿ ನ್ಯೂಯಾರ್ಕ್ನ ವಿಲಿಯಂ ಸ್ಲೋನ್ ಎಂಡ್ ಕಂಪನಿಯವರು ಅವುಗಳನ್ನು ಪ್ರಕಟಿಸಿದರು. ಅಲ್ಲಿಂದ ಈಚೆಗೆ ಅದು ಅನೇಕ ಮುದ್ರಣಗಳನ್ನು ಕಂಡಿವೆ. ಭಾರತದಲ್ಲಿ ಈ ಪುಸ್ತಕ ಸಾಕಷ್ಟು ಪ್ರಚಾರ ಹೊಂದದಿರುವುದು ಆಶ್ಚರ್ಯ. ಮಾತ್ರವಲ್ಲ, ರೀಡರ್ಸ್ ಡೈಜೆಸ್ಟ್ನಲ್ಲಿ ಅಂತಹ ಮಾಸಪತ್ರಿಕೆಯಲ್ಲೂ ಈ ಕುರಿತು ಒಂದೇ ಒಂದು ಲೇಖನ ಬಂದಿಲ್ಲ. ಇದರ ಹಿನ್ನೆಲೆಯಲ್ಲಿನ ರಾಜಕೀಯವೇನು ಬಲ್ಲವರೇ ಬಲ್ಲರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.